ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಬಾರ್ಷನ್ ಟ್ಯಾಬ್ಲೆಟ್ಸ್ ಇವುಗಳನ್ನು ಹೇಗೆ ತೆಗೆದುಕೊಳ್ಬೇಕು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆದಮೇಲೆ ಮಹಿಳೆಗೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದಾಗ ಆ್ಯಂಡ್ ಅವಳಿಗೆ ಮಗು ಬೇಡ ಅನಿಸಿದಾಗ ಅವಳ ಹತ್ರ ಇರುವಂಥ ಆಪ್ಷನ್ ಏನು? ಗರ್ಭಪಾತ. ಆ್ಯಂಡ್ ವೆನ್ ಶಿ ವಾಂಟ್ಸ್ ಟು ಗೋ ಫಾರ್ ಎನ್ ಅಬಾರ್ಷನ್ ಅವಳ ಹತ್ರ ಎರಡು ಮೆಥಡ್ ಇರುತ್ತೆ. ಒಂದು ಟೇಕಿಂಗ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಎರಡನೇದು ಕ್ಲೀನ್ ಮಾಡಿಸ್ಕೊಳ್ಳೋದು. ಈಗ ಟ್ಯಾಬ್ಲೆಟ್ಸ್ ಏನಿರ್ತವೆ ಅವುಗಳಿಗೆ ಅವುಗಳದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ. ಆ್ಯಂಡ್ ಸ್ಟಿಲ್ ಪೇಷಂಟ್ಸ್ ಕೆಲವೊಂದು ಕಾರಣವಶಾತ್ ಅವರಿಗೆ ಕ್ಲೀನ್ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ, ನಾವು ಟ್ಯಾಬ್ಲೆಟ್ಸೇ ತೊಗೊಳ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ಅವರ ಮೋಸ್ಟ್ ಕಾಮನ್ ಕ್ವೆಶನ್ ಇರುತ್ತೆ, ಈ ಟ್ಯಾಬ್ಲೆಟ್ಸನ್ನು ಹೇಗೆ ತೆಗೆದುಕೊಳ್ಳೋದು? ಸೊ ನಾನು ಹೇಳ್ತಾ ಇರ್ತೇನೆ, ನಿಮ್ಮ ಡಾಕ್ಟರ್ ಹೇಳಿದ ಹಾಗೆ. ಓಕೆ, ಸೊ ನೀವು ಹೇಳ್ಬೋದಲ್ಲ ಹಾಗಾದರೆ ಹೇಗೆ ತೆಗೆದುಕೊಳ್ಳೋದು ಈ ಟ್ಯಾಬ್ಲೆಟ್ ಅಂತ. ಸಿ, ಎವ್ರಿ ಪೇಷಂಟ್ ಈಸ್ ಡಿಫ್ರೆಂಟ್. ಓಕೆ, ಎಲ್ಲರಿಗೂ ಸೂಟ್ ಆಗುವಂಥದ್ದು ಒಂದು ಟೈಪ್ ಆಫ್ ಡೋಸೇಜ್ ಆಗಲಿ ಅಥವಾ ಒಂದು ಟೈಪ್ ಆಫ್ ಟ್ರೀಟ್ಮೆಂಟ್ ಇರೋದಿಲ್ಲ. ಒಂದು ಪೇಷಂಟ್ ಹೇಗೆ ರಿಸ್ಪಾಂಡ್ ಮಾಡ್ತಾನೆ, ಇನ್ನೊಂದು ಪೇಷಂಟ್ ಹಾಗೆ ರಿಸ್ಪಾಂಡ್ ಮಾಡೋದಿಲ್ಲ. ಓಕೆ, ಸೊ ನಾನು ಅದರಿಂದ ಹೇಳ್ತಾ ಇರ್ತೇನೆ, ನಿಮಗೆ ಬೆಸ್ಟ್ ವೇ ಈ ಟ್ಯಾಬ್ಲೆಟ್ ತೊಗೊಳ್ಳೋದು ಹೇಗೆ, ನಿಮ್ಮ ಡಾಕ್ಟರ್ ಹೇಳಿದ ಹಾಗೆ. ಯಾಕೆ? ಒಂದು, ಅವರು ಡಾಕ್ಟರ್ ನಿಮ್ಮನ್ನು ನೋಡಿದ್ದಾರೆ, ನಿಮ್ಮನ್ನ ಸ್ಟಡಿ ಮಾಡಿದ್ದಾರೆ, ನಿಮಗೆ ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ, ನಿಮ್ಗೆ ಸ್ಕ್ಯಾನ್ ಏನಾಗಿದೆ, ನಿಮಗೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಎಷ್ಟಿದೆ, ಏನಾದರೂ ಆಯಿತು ಅಂದರೆ ಇವರು ಎಮರ್ಜೆನ್ಸಿಯಾಗಿ ಬಂದು ಅಡ್ಮಿಟ್ ಆಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೋ ಇಲ್ವೋ, ಇವನ್ನೆಲ್ಲ ಸ್ಟಡಿ ಮಾಡಿದ್ದಾರೆ ಅಲ್ವಾ. ಸೊ ಆವಾಗ ದೇ ವಿಲ್ ಬಿ ಅ ಬೆಟರ್ ಜಡ್ಜ್ ಟು ಅಸೆಸ್ ಯು. ನಿಮ್ಮನ್ನು ಅಸೆಸ್ ಮಾಡಿಕೊಂಡು ಅದನ್ನು ಕೊಡೋದಕ್ಕೆ ದೇ ವಿಲ್ ಬಿ ದ ಬೆಸ್ಟ್ ಪರ್ಸನ್. ಓಕೆ, ಸೊ ಜಸ್ಟ್ ಬಿಕಾಸ್ ನಾನು ಹೇಗೆ ತೆಗೆದುಕೊಳ್ಳಿ ಅಂದಾಗ ನಿಮ್ಗೆ ಅಕಸ್ಮಾತ್ ದುರದೃಷ್ಟವಶಾತ್ ನಿಮ್ಗೆ ಏನಾದರೂ ಆಯಿತು ಅಂದಾಗ ಯಾರೋ ಬೇರೆಯವರು ನಿಮ್ಗೆ ಯಾರು ಹೇಳಿರ್ತಾರೆ, ದೇ ಕ್ಯಾನಾಟ್ ಡೂ, ನಿಮ್ಗೇನು ಹೆಚ್ಚಿಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ವೈ ದ ಆನ್ಸರ್, ಪ್ಲೀಸ್ ಟೇಕ್ ಇಟ್ ಆ್ಯಸ್ ಅಡ್ವೈಸ್ಡ್ ಬೈ ಯುವರ್ ಡಾಕ್ಟರ್. ದಟ್ ಈಸ್ ದ ಬೆಸ್ಟ್ ವೇ. ಓಕೆ, ಡೆಫಿನೆಟ್ಲಿ ನಾಟ್ ನನ್ನ ಫ್ರೆಂಡ್ ಮೊದಲೊಂದು ಸಲ ತೊಗೊಂಡಿದ್ಲು, ಅವಳು ಹೀಗೆ ತೊಗೊಂಡಿದ್ಲು, ಸೊ ನನಗೆ ಅವಳು ಹೀಗೆ ಹೇಳಿದ್ಲು. ನಿಮ್ಮ ಫ್ರೆಂಡೇ ಬೇರೆ, ನೀವೇ ಬೇರೆ. ನಿಮ್ಮ ಫ್ರೆಂಡಿನ ಪ್ರೆಗ್ನೆನ್ಸಿನೇ ಬೇರೆ, ನಿಮ್ಮ ಪ್ರೆಗ್ನೆನ್ಸಿಯೇ ಬೇರೆ. ಓಕೆ, ಅವಳ ಬಾಡಿನೇ ಬೇರೆ, ನಿಮ್ಮ ಬಾಡಿ, ನಿಮ್ಮ ಹಾರ್ಮೋನ್ಸೇ ಬೇರೆ. ಓಕೆ, ಸೊ ನಿಮ್ಮ ಫ್ರೆಂಡ್ ತೆಗೆದುಕೊಂಡಿದ್ಲು ಅಂದ ಮಾತ್ರಕ್ಕೆ ದಟ್ ಡಸಂಟ್ ಮೀನ್ ದಟ್ ಆ ಟ್ಯಾಬ್ಲೆಟ್ ನಿಮಗೂ ವರ್ಕ್ ಆಗಬೇಕು, ನಿಮ್ಮಲ್ಲೇನು ಪ್ರಾಬ್ಲಮ್ ಮಾಡಬಾರ್ದು ಅಂತ. ಅವಳಿಗೇನು ಪ್ರಾಬ್ಲಮ್ ಆಗಿರಲಿಕ್ಕಿಲ್ಲ, ಬಟ್ ಮೇ ಬಿ ದಟ್ ಮೈಟ್ ಎಂಡೇಂಜರ್ ಯುವರ್ ಲೈಫ್. ಓಕೆ, ಸೊ ಡೆಫಿನೆಟ್ಲಿ ನಾಟ್ ನಿಮ್ಮ ಫ್ರೆಂಡ್ ಹೇಳಿದ ಹಾಗೆ, ಅಥವಾ ಡೆಫಿನೆಟ್ಲಿ ನಾಟ್ ನಿಮ್ಮ ಫಾರ್ಮಸಿ ಅವ್ರು ಹೇಳಿದ ಹಾಗೆ. ಸಿ, ಫಾರ್ಮಸಿ ಅವರಿಗೆ ಈ ಟ್ಯಾಬ್ಲೆಟ್ ಏನು, ಹೇಗೆ ಅದನ್ನು ಯಾರಿಗೆ ಕೊಡಬೇಕು ಅನ್ನೋದಷ್ಟೇ ಇಟ್ ಈಸ್ ದೇರ್ ಜಾಬ್. ಹೊರತು ಯಾವಾಗ ತೊಗೊಳ್ಬೇಕು, ಹೇಗೆ ತೆಗೆದುಕೊಳ್ಳಬೇಕು, ದೇ ಆರ್ ನಾಟ್ ಕ್ವಾಲಿಫೈಡ್. ದೇ ಆರ್ ನಾಟ್ ಕ್ವಾಲಿಫೈಡ್. ಯಾಕಂದರೆ ಈ ಟ್ಯಾಬ್ಲೆಟನ್ನು ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಹೂ ಹ್ಯಾವ್ ಅ ವ್ಯಾಲಿಡ್ ಪ್ರಾಪರ್ ಡಿಗ್ರಿ, ಮೆಡಿಕಲ್ ಡಿಗ್ರಿ, ಅವರೇ ಇದನ್ನು ಕೊಡಬೇಕಾಗಿ ಬರುತ್ತೆ. ಸೊ ದಟ್ ಈಸ್ ವೈ ದ ಆನ್ಸರ್, ಹೇಗೆ ತೆಗೆದುಕೊಳ್ಳಬೇಕು ಆ್ಯಸ್ ಟೋಲ್ಡ್ ಬೈ ಯೋರ್ ಡಾಕ್ಟರ್. ಬಟ್ ಸ್ಟಿಲ್ ದೇರ್ ಆರ್ ಸರ್ಟನ್ ಡೌಟ್ಸ್. ಸೊ ಇದನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಸೊ ಈ ಟ್ಯಾಬ್ಲೆಟ್ ಏನಿರುತ್ತೆ, ದಿಸ್ ಅಬಾರ್ಷನ್ ಟ್ಯಾಬ್ಲೆಟ್ಸ್, ಇದು ಒಂದು ಕಾಂಬಿನೇಷನ್ ಮೆಡಿಸಿನ್. ಓಕೆ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ಟೈಪ್ಸ್ ಆಫ್ ಮೆಡಿಸಿನ್, ಮಿಫಿಪ್ರಿಸ್ಟೋನ್ ಆ್ಯಂಡ್ ಮಿಜೋಪ್ರೋಸ್ಟೋನ್. ಓಕೆ, ಸೊ ಎಲ್ಲ ಈ ಗರ್ಭಪಾತದ ಮಾತ್ರೆಯಲ್ಲೇ ಇದೇ ಕಾಂಬಿನೇಷನ್ ಇರುತ್ತೆ, ಒಂದು ಮಿಫಿಪ್ರಿಸ್ಟೋನ್ ಆ್ಯಂಡ್ ಮಿಜೋಪ್ರೋಸ್ಟೋನ್. ಆ್ಯಂಡ್ ಈ ಟ್ಯಾಬ್ಲೆಟ್ ಒಂದು 5 ಟ್ಯಾಬ್ಲೆಟಿಗೆ ಇರೋದಕ್ಕೆ ಒಂದು ರೀಸನ್ ಇದೆ. ಈ ಟ್ಯಾಬ್ಲೆಟನ್ನು ಒಂದು ಪರ್ಟಿಕ್ಯುಲರ್ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಒಂದು ರೀಸನ್ ಇದೆ. ಸೊ ಏನದು ರೀಸನ್? ಫಸ್ಟ್ ಟ್ಯಾಬ್ಲೆಟ್ ಏನಿರುತ್ತೆ ದಟ್ ಈಸ್ ಯೋರ್ ಮಿಫಿಪ್ರಿಸ್ಟೋನ್, ದೊಡ್ಡ ಟ್ಯಾಬ್ಲೆಟ್. ಓಕೆ, ಅದನ್ನು ಒಂದು ಸಪ್ರೇಟ್ ಆಗಿರುತ್ತೆ. ಸೊ ದ್ಯಾಟ್ ಟ್ಯಾಬ್ಲೆಟ್ ಮಿಫಿಪ್ರಿಸ್ಟೋನ್ ಏನು ಮಾಡುತ್ತೆ, ಪ್ರೊಜೆಸ್ಟ್ರಾನ್ ಸಪ್ಲೈ, ಹಾರ್ಮೋನ್ ಸಪ್ಲೈ, ಆ ಮಗುವಿಗೆ, ಆ ಭ್ರೂಣಕ್ಕೆ ಏನು ಬೇಕಾಗತ್ತೆ ಅದನ್ನು ಕಟ್ ಮಾಡುತ್ತೆ, ಫಸ್ಟ್ ಸ್ಟಾಪ್ ಮಾಡುತ್ತೆ. ಸೊ ದ್ಯಾಟ್ ಅದರ ಮುಂದಿನ ಡೆವಲಪ್ಮೆಂಟ್ ಆಗದೆ ಇರೋ ಥರ ನೋಡ್ಕೊಳ್ತಾ ಇರುತ್ತೆ. ಸೊ ಲಾಜಿಕಲಿ ಸ್ಪೀಕಿಂಗ್, ನೀವು ಮಿಫಿಪ್ರಿಸ್ಟೋನ್ ದೊಡ್ಡ ಟ್ಯಾಬ್ಲೆಟನ್ನು ಫಸ್ಟ್ ತೆಗೆದುಕೊಳ್ಬೇಕು. ನೀವು ಖಾಲಿ ಹೊಟ್ಟೆ ಮೇಲಾದರೂ ತೊಗೊಳ್ಳಿ, ನೀವು ಊಟ ಮಾಡಾದರೂ ತೊಗೊಳ್ಳಿ, ನೀವು ಫಸ್ಟ್ ಟ್ಯಾಬ್ಲೆಟನ್ನು ಫಸ್ಟ್ ಇನಿಷಿಯಲಿ ನೀವು ತೆಗೆದುಕೊಳ್ಬೇಕಾಗತ್ತೆ.
ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಾರೆ, ನಾನು ಅದು ಚಿಕ್ಕ 2 ಮಾತ್ರೆ ಫಸ್ಟ್ ನುಂಗಿದೆ, ಆಮೇಲೆ ನನಗೆ ಅವು ಫಾರ್ಮಸಿಯವ್ರು ಹೇಳಿದರು ಫಸ್ಟ್ ಮಾತ್ರೆಯನ್ನು ನುಂಗಿ ಅಂತ, ನಾನು ಅದನ್ನು ನುಂಗಿದೆ, ಇನ್ನು 2 ಮಾತ್ರೆ ಇದೆ, ಅದನ್ನು ತೆಗೆದುಕೊಳ್ಬೇಕಾ ಬೇಡವಾ? ಸೊ ದೀಸ್ ಆರ್ ದ ಕ್ವೆಶನ್ಸ್. ಬಟ್ ದೇರ್ ಈಸ್ ಅ ಲಾಜಿಕ್ ಏನು? ಫಸ್ಟ್ ಇಟ್ ಹ್ಯಾಸ್ ಟು ಸ್ಟಾಪ್. ಓಕೆ, ಗ್ರೋತನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಒಂದ್ಸಲ ಗ್ರೋತ್ ಸ್ಟಾಪ್ ಆಯಿತು, ಅದಕ್ಕೆ ಹಾರ್ಮೋನ್ ಸಪ್ಲೈ ಇಲ್ಲ, ಅದ್ರ ಗ್ರೋತ್ ಆಗ್ತಾ ಇಲ್ಲ, ಅದನ್ನು ತೆಗೆದು ಹಾಕೋದಕ್ಕೆ ನಾವು ನೆಕ್ಸ್ಟ್ 2 ಮಾತ್ರೆಯನ್ನು ಕೊಡ್ತಾ ಇರ್ತೇವೆ ಅಥವಾ ನೆಕ್ಸ್ಟ್ 4 ಮಾತ್ರೆಯನ್ನು ಕೊಡ್ತಾ ಇರ್ತೇವೆ. ಸೊ ಈಗ ಕ್ವೆಶನ್ ಬರುತ್ತೆ, ನೆಕ್ಸ್ಟ್ 4 ಮಾತ್ರೆಯನ್ನು ಯಾವಾಗ ತೆಗೆದುಕೊಳ್ಬೇಕು? ಸೊ ನೆಕ್ಸ್ಟ್ 4 ಮಾತ್ರೆಯನ್ನು ತೆಗೆದುಕೊಳ್ಬೇಕಾದ್ರೆ ಫಸ್ಟ್ ಮಾತ್ರೆಗೆ ಮತ್ತು ಸೆಕೆಂಡ್ ಮಾತ್ರೆಗೆ ಮಿನಿಮಮ್ 24 ತಾಸುಗಳ ಗ್ಯಾಪ್ ಇರಬೇಕು. ಮಿನಿಮಮ್. ಓಕೆ, ಅಂದರೆ ಮಿನಿಮಮ್ ನೀವು 1 ಡೇ ಗ್ಯಾಪ್ ಆದರೂ ಕೊಡಬೇಕು. ಮ್ಯಾಕ್ಸಿಮಮ್ ಅದು 48 ಅವರ್ಸ್ ಹೋಗ್ಬೋದು, ಬಟ್ ಮಿನಿಮಮ್. ಯಾಕಂದರೆ ಅದಕ್ಕೆ ಪ್ರೊಜೆಸ್ಟ್ರಾನ್ ಸಪ್ಲೈ ಕಟ್ ಮಾಡಿ ಅದರ ಗ್ರೋತನ್ನು ಸ್ಟಾಪ್ ಮಾಡೋದಕ್ಕೆ, ಅದು ಕೆಲಸ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಆದ್ದರಿಂದ ನಾವು ಈ ಮಿನಿಮಮ್ 24 ಅವರ್ಸ್ ಗ್ಯಾಪನ್ನು ಹೇಳ್ತಾ ಇರ್ತೇವೆ. ಓಕೆ, ಸೊ ಅದಾದಮೇಲೆ ಇನ್ನು 4 ಮಾತ್ರೆ ಏನಿರ್ತವೆ ಅದನ್ನು ನಾನು 4 ಮಾತ್ರೆಯನ್ನು ಒಂದೇ ಟೈಮ್ ತೆಗೆದುಕೊಳ್ಬೇಕಾ? ನೀವು ಹೇಳಿದ್ರಿ ನೀವು 4 ಮಾತ್ರೆಯನ್ನು ಒಂದೇ ಟೈಮ್ ತೆಗೆದುಕೊಳ್ಳಿ. 4 ಮಾತ್ರೆಯನ್ನು ಒಂದೇ ಟೈಮ್ ನಾವು ಯಾವ ಪೇಷಂಟ್ಸಿಗೆ ಕೊಡ್ತಾ ಇರ್ತೇವೆ, ಯಾವ ಪೇಷಂಟ್ ನಮ್ಮ ನಿಗರಾಣಿಯಲ್ಲಿರ್ತಾರೆ, ನಮ್ಮ ಹಾಸ್ಪಿಟಲ್ ಸೆಟಪ್ಪಲ್ಲಿ ಇರ್ತಾರೆ, ನಾವು ಏನಾದರೂ ಆಯಿತು ಅಂದಾಗ ಎಮರ್ಜೆನ್ಸಿ ನಾವು ಅವ್ರನ್ನ ಅಟೆಂಡ್ ಮಾಡ್ಬೋದು, ಅಂಥ ಪೇಷಂಟ್ಸಿಗೆ ಡೆಫಿನೆಟ್ಲಿ ನಾವು ಕೊಡ್ಬೋದು. ಬಟ್ ಸಪೋಸ್ ನೀವು ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿದ್ದೀರಾ, ನಿಮಗೆ ಹಾಸ್ಪಿಟಲಿಗೆ ಹೋಗೋಕ್ಕಾಗ್ತಾ ಇಲ್ಲ, ನೀವು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಂತ ನಿಮ್ಮ ಬಿಟ್ಟು ಯಾರಿಗೂ ಗೊತ್ತೂ ಇಲ್ಲ, ಈ ರೀತಿ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ, ನಿಮಗೆ ಏನಾದರೂ ಸೈಡ್ ಇಫೆಕ್ಟ್ಸ್ ಆಯಿತು, ಈ ಟ್ಯಾಬ್ಲೆಟಿಗೆ ಸೈಡ್ ಇಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಇದು ಅನ್ಸೇಫ್ ಮೆಡಿಸಿನ್, ಸೈಡ್ ಇಫೆಕ್ಟ್ಸ್ ಮಾಡಿರುತ್ತೆ. ಆದ್ದರಿಂದನೇ ಇದನ್ನು ಒಂದು ಸೇಫ್ ಇರದೇ ಇರುವಂತಹ ಮಾತ್ರೆ ಅಂತ ಗೌರ್ಮೆಂಟ್ ಇದನ್ನು ಕ್ಲಾಸಿಫೈ ಮಾಡಿರುತ್ತೆ. ಸೇಫ್ ಇರೋದಿಲ್ಲ ಅಂದರೆ ಏನೇನಾಗುತ್ತೆ, ಇದರಿಂದ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿಬಿಡುತ್ತೆ. ಕೆಲವೊಂದು ಪೇಷಂಟಲ್ಲಿ ಬ್ಲೀಡಿಂಗ್ ನಿಲ್ಲೋದಿಲ್ಲ ಅಂದಾಗ ನೀವು ಮನೆಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಹತ್ತಿರದ ಆಸ್ಪತ್ರೆಗೆ ಹೋಗಬೇಕು, ಅಡ್ಮಿಟ್ ಆಗಬೇಕು, ಅಲ್ಲಿ ಕ್ಲೀನ್ ಮಾಡಿ ಅವನ್ನೆಲ್ಲ ತೆಗಿಬೇಕು. ನಿಮಗೆ ಬೇಕಿತ್ತು ಅಂದರೆ ನಾವು ರಕ್ತನೂ ಹಾಕಬೇಕು, ಗ್ಲೂಕೋಸನ್ನು ಹಾಕಬೇಕಾಗತ್ತೆ. ಸೊ ಹೆಚ್ಚಿಗೆ ಬ್ಲೀಡಿಂಗ್ ಆಗಿಬಿಡೋದು, BP ಡೌನ್ ಆಗೋದು, ಇದರಿಂದ ಜೀವಕ್ಕಪಾಯ ಆಗೋದು, ಇದು ಮೇಜರ್ ಸೈಡ್ ಇಫೆಕ್ಟ್. ಎರಡನೇದು ಪೂರ್ತಿಯಾಗಿ ಹೋಗಲೇ ಇಲ್ಲ, ಸ್ವಲ್ಪ ಅಲ್ಲೇ ಉಳ್ಕೊಳ್ತು, ಸ್ವಲ್ಪ ಪಾರ್ಟ್ ಅಲ್ಲೇ ಉಳ್ಕೊಂಡ್ಬಿಡ್ತು, ಅರ್ಧ ಹೋಯ್ತು, ಅರ್ಧ ಅಲ್ಲೇ ಉಳಿತು, ಇದು ಇನ್ಕಂಪ್ಲೀಟ್ ಅಬಾರ್ಷನ್. ಇದು ಎರಡನೇ ದೊಡ್ಡ ಸೈಡ್ ಇಫೆಕ್ಟ್. ಓಕೆ, ಸೊ ಹೀಗಾದಾಗ ಏನಾಗುತ್ತೆ, ಪೇಷಂಟಿನ ಗರ್ಭಕೋಶಕ್ಕೆ ಡ್ಯಾಮೇಜ್ ಆಗ್ಬೋದು, ಇನ್ಫೆಕ್ಷನ್ ಅವಳ ರಕ್ತದಲ್ಲಿ ಹರಡ್ಬೋದು. ಸೊ ಅದರಿಂದ ಇವೆರಡು ಮೇಜರ್ ಸೈಡ್ ಇಫೆಕ್ಟ್ಸಿಂದ ಇದನ್ನು ಅನ್ಸೇಫ್ ಮೆಡಿಸಿನ್, ನಿಮ್ಮ ಡಾಕ್ಟರ್ನ ಸೂಪರ್ವಿಷನ್ ಇಲ್ಲದೆ ಅಥವಾ ನಿಮ್ಮ ಡಾಕ್ಟರ್ ಇದನ್ನು ನಿಮಗೆ ಕೊಡಬಹುದು ಅಂತ ಹೇಳ್ದೇನೆ ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರ್ತಾರೆ. ಸಣ್ಣ ಸೈಡ್ ಇಫೆಕ್ಟ್ಸ್ ಅಂದರೆ ನಿಮಗೆ ವಾಮಿಟಿಂಗ್ ಆಗೋದು, ಲೂಸ್ ಮೋಷನ್ ಆಗೋದು, ಪೇನ್ ಬರೋದು, ಜ್ವರ ಬರೋದು, ತಲೆ ತಿರುಗದಂಗೆ ಆಗೋದು, ಇವೆಲ್ಲ ಚಿಕ್ಕ ಪುಟ್ಟ ಸೈಡ್ ಇಫೆಕ್ಟ್ಸ್. ಸೊ ಈ 4 ಮಾತ್ರೆಯನ್ನು ನೀವು ಸಡನ್ನಾಗಿ ಒಂದೇ ಸಲ ತೆಗೆದುಕೊಂಡ್ರೆ ನಿಮಗೆ ಬಹಳ ಬ್ಲೀಡಿಂಗ್ ಆಯಿತು ಅಂದರೆ ನಿಮಗೆ ಬ್ಯಾಕಪ್ ಇರೋದಿಲ್ಲ. ಸೊ ಆದಷ್ಟು ನೀವು ಈ ಟ್ಯಾಬ್ಲೆಟನ್ನು ಐದರ್ ಬೆಳಿಗ್ಗೆ 2 ಅಥವಾ ರಾತ್ರಿ 2 ತೊಗೊಳ್ಳಿ, ಅಥವಾ ಒಂದು ಟ್ಯಾಬ್ಲೆಟ್ ತೊಗೊಂಡು 1 ತಾಸು ಬಿಟ್ಟು ಇನ್ನೊಂದು ಟ್ಯಾಬ್ಲೆಟು, ಇನ್ನೊಂದು ತಾಸು ಬಿಟ್ಟು ಇನ್ನೊಂದು ಟ್ಯಾಬ್ಲೆಟು, ಇನ್ನೊಂದು ತಾಸು ಬಿಟ್ಟು ಇನ್ನೊಂದು ಟ್ಯಾಬ್ಲೆಟು, ಇನ್ನೊಂದು ತಾಸು ಬಿಟ್ಟು ಇನ್ನೊಂದು ಟ್ಯಾಬ್ಲೆಟು. ಸೊ ಅವರ್ಲಿ 1 ಟ್ಯಾಬ್ಲೆಟನ್ನು ತೊಗೊಳ್ಬೋದು, ಅಥವಾ 2 ಅವರ್ಸಿಗೆ 1 ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೋದು. ಸೊ ಇನ್ನು ಒಂದು ದಿವಸದಲ್ಲಿ ನೀವು ಈ 4 ಟ್ಯಾಬ್ಲೆಟನ್ನು ಈ ರೀತಿ ಬ್ರೇಕ್ ಮಾಡಿಕೊಂಡು ತೆಗೆದುಕೊಳ್ಬೋದು. ಓಕೆ, ಯಾಕೆ, ರೀಸನ್ ಏನು? ಸೊ ದ್ಯಾಟ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದಾಗ ಹ್ಯಾಂಡಲ್ ಮಾಡುವಂತಹ ಪಾಸಿಬಿಲಿಟಿ ಇರಲಿ ಅಂತ. ಓಕೆ, ಈಗ ಹೇಗೆ ತೆಗೆದುಕೊಳ್ಬೇಕು? ಊಟ ಆದಮೇಲೆ ತೊಗೊಳ್ಬೇಕೋ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು? ಈ ಟ್ಯಾಬ್ಲೆಟಿನ ಸೈಡ್ ಇಫೆಕ್ಟ್ ನಾನು ಹೇಳಿದೆ ವಾಮಿಟಿಂಗ್. ಕೆಲವೊಂದು ಸಲ ಏನಾಗುತ್ತೆ, ಪೇಷಂಟ್ಸಿಗೆ ಈ ಟ್ಯಾಬ್ಲೆಟ್ ತೊಗೊಂಡಾಗ ಬಹಳ ವಾಂತಿ ಬಂದ ಆಗ್ತಾ ಇರುತ್ತೆ. ಸೊ ತಗೊಂಡು ಒಂದು ½ ಆನ್ ಅವರಲ್ಲಿ ಅವರು ವಾಮಿಟ್ ಮಾಡ್ಕೊಂಡು ಬಿಡ್ತಾರೆ. ಈಗ ವಾಮಿಟ್ ಆಗೋಯ್ತು ಅಂದರೆ ಆ ಟ್ಯಾಬ್ಲೆಟ್ನ ಕೆಲಸ ಆಗುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಸೊ ನೀವು ಐದರ್ ಎಂಟಿ ಸ್ಟಮಕ್ ಮೇಲಾದರೂ ತೊಗೊಳ್ಳಿ ಅಥವಾ ಏನಾದರೂ ತಿನ್ಕೊಂಡಾದರೂ ತೊಗೊಳ್ಳಿ, ಬಟ್
ವಾಮಿಟಿಂಗ್ ಆಗಬಾರ್ದು ನಮಗೆ. ಸೊ ಲೈಟಾಗಿ ಏನಾದರೂ ತಿಂದ್ಕೊಂಡು ಒಂದು ಸ್ನ್ಯಾಕ್ಸ್ ಎಕ್ಸೆಟ್ರಾ ತೊಗೊಂಡು ತಿನ್ನೋದು ಒಳ್ಳೆಯದು, ರ್ಯಾದರ್ ದೆನ್ ನೀವು ಫುಲ್ ಊಟ ಮಾಡಿಕೊಂಡು ಇದನ್ನು ತೊಗೊಂಡ್ರೆ ವಾಮಿಟಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಟ್ಯಾಬ್ಲೆಟನ್ನು ನಾವು ನೀರಿನ ಜೊತೆ ತೊಗೊಳ್ಬೇಕೋ ಅಥವಾ ನಾಲ್ಗೆ ಕೆಳಗೆ ಹಾಕ್ಕೊಳ್ಬೇಕೋ ಅಥವಾ ಯೋನಿಯಲ್ಲಿ ಹಾಕ್ಕೊಳ್ಬೇಕೋ, ಹೇಗೆ ತೊಗೊಂಡ್ರೆ ಇದು ಬೆಸ್ಟ್? ಇವೆಲ್ಲ ವೇರಿಯಸ್ ಮೆಥಡ್ಸ್, ವೇಸ್ ಹೇಗೆ ನಾವು ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕು. ಓಕೆ, ಅದು ನೀವು ನೀರಿನ ಜೊತೆ ತೊಗೊಳ್ಳೋದಾಗಲಿ ಅಥವಾ ನಿಮ್ಮ ಯೋನಿಯಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ನಾಲ್ಗೆ ಕೆಳಗೆ ಹಾಕ್ಕೊಳ್ಳೋದಾಗಲಿ ಅಥವಾ ನಿಮ್ಮ ಹಲ್ಲು ಮತ್ತು ನಿಮ್ಮ ಈ ಕೆನ್ನೆ ಅಥವಾ ಚೀಕ್ಸಿನ ನಡುವೆ ಇಟ್ಕೊಳ್ಳೋದಾಗಲಿ, ಯಾವುದೇ ಮೆಥಡ್ ನೀವು ಸಿಲೆಕ್ಟ್ ಮಾಡ್ತೀರಿ ಅವೆಲ್ಲನೂ ಇಫೆಕ್ಟಿವ್ ಇರ್ತವೆ. ಬಟ್ ನಿಮಗೆ ವಾಮಿಟ್ ಆಗಬಾರ್ದು. ನಾಲ್ಗೆ ಕೆಳಗೆ ಇಟ್ಕೊಳ್ಳೋಕೆ ಹೋದ್ರಿ, ನಿಮಗೆ ವಾಮಿಟ್ ಆಯಿತು, ಉಪಯೋಗ ಇಲ್ಲ. ಓಕೆ, ನೀವು ಯೋನಿಯಲ್ಲಿ ಇಟ್ಕೊಳ್ಳೋಕೆ ಹೋದ್ರಿ, ನಿಮಗೆ ಅನ್ಕಂಫರ್ಟೇಬಲ್ ಆಗ್ತಾ ಇದೆ, ದೆನ್ ದೇರ್ ಈಸ್ ಆಫ್ ನೋ ಯೂಸ್. ಓಕೆ, ಸೊ ವಿಚ್ ಎವರ್ ಮೆಥಡ್ ಯು ಆರ್ ಚೂಸಿಂಗ್, ಅದರಿಂದ ನಿಮಗೆ ಆ ಮೆಥಡ್ ಅಥವಾ ಆ ಟ್ಯಾಬ್ಲೆಟ್ ವರ್ಕ್ ಆಗೋ ಥರ ಇರಬೇಕು. ಓಕೆ, ಅದು ಟ್ಯಾಬ್ಲೆಟ್ ವಾಂತಿ ಆಗೋಯ್ತು ಅಥವಾ ಟ್ಯಾಬ್ಲೆಟನ್ನು ನಿಮಗೆ ನುಂಗಕ್ಕಾಗಲೇ ಇಲ್ಲ, ದೆನ್ ಇಟ್ ಈಸ್ ಆಫ್ ನೋ ಯೂಸ್. ಸೊ ನೀವು ಯಾವುದೇ ಮೆಥಡ್ ಚೂಸ್ ಮಾಡ್ಬೋದು. ನೀವು ನೀರಿನ ಜೊತೆ ಆ ಟ್ಯಾಬ್ಲೆಟನ್ನು ನುಂಗಬಹುದು ಅಥವಾ ನಿಮ್ಮ ನಾಲಿಗೆ ಕೆಳಗೆ ಇಟ್ಕೊಳ್ಬಹುದು ಅಥವಾ ಯೋನಿಯಲ್ಲಿ ಇಟ್ಕೊಂಡು ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ಬೋದು. ಇವು ಎಲ್ಲವೂ ಎಫೆಕ್ಟಿವ್ ಇರ್ತವೆ ಆ್ಯಂಡ್ ತಮ್ಮ ಕೆಲಸವನ್ನು ಮಾಡ್ತವೆ. ಸೊ ನೀವು ಈ ಟ್ಯಾಬ್ಲೆಟ್ಸನ್ನು ಈ ರೀತಿ ಸ್ಟ್ಯಾಗರ್ಡ್ ವೇಯಲ್ಲಿ ತೆಗೆದುಕೊಳ್ಬೋದು ಆ್ಯಂಡ್ ಡಿಫ್ರೆಂಟ್ ಮೆಥಡ್ಸ್ ಹೇಳಿದೆ, ನೀವು ನಿಮಗೆ ಸೂಟ್ ಆಗುವಂಥ ಮೆಥಡಲ್ಲಿ ನೀವು ತೊಗೊಳ್ಬೋದು. ಈ ಚಿಕ್ಕ ಟ್ಯಾಬ್ಲೆಟ್ ತೊಗೊಂಡ ಒಂದು ದಿವಸದ ಒಳಗಡೆ ನಿಮಗೆ ಬ್ಲೀಡಿಂಗ್ ಶುರು ಆಗುತ್ತೆ. ಯೂಶ್ವಲಿ ಶುರು ಆಗಬೇಕು. ಈಗ ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡಾಗ ಬಹಳಷ್ಟು ಜನರಿಗೆ ಏನೂ ಬ್ಲೀಡಿಂಗ್ ಆಗೋದಿಲ್ಲ. ಮೆಜಾರಿಟಿ ಒಂದು 100 ಜನ ಈ ಟ್ಯಾಬ್ಲೆಟ್ ತೊಗೊಂಡ್ರು ಅಂದರೆ 85% ಜನರಿಗೆ ಏನೂ ಚೇಂಜಸ್ ಆಗೋದೇ ಇಲ್ಲ ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡಾಗ. ಸ್ವಲ್ಪ ಮಂದಿಗೆ ಅವರಿಗೆ ಬ್ಲೀಡಿಂಗ್ ಆಗ್ಬೋದು. ಬಟ್ ಅದಾಯಿತು ಅಂದ ಮಾತ್ರಕ್ಕೆ ನೀವು ನೆಕ್ಸ್ಟ್ 4 ಟ್ಯಾಬ್ಲೆಟ್ಸನ್ನು ತೊಗೊಳ್ಳದೇ ಇರಬಾರ್ದು. ಯಾಕಂದರೆ ಆ ನೆಕ್ಸ್ಟ್ ಚಿಕ್ಕ ಮಾತ್ರೆಗಳು ಏನು ಮಾಡ್ತಿರ್ತವೆ, ಗರ್ಭಕೋಶವನ್ನು ಹಿಂಡುವಂಥದ್ದು, ಗರ್ಭಕೋಶದ ಒಳಗಡೆ ಇರುವಂಥದ್ದನ್ನೆಲ್ಲ ಹೊರಗೆ ಹಾಕಬೇಕು. ಅದಕ್ಕೆ ಗರ್ಭಕೋಶವನ್ನು ಕಾಂಟ್ರ್ಯಾಕ್ಟ್ ಮಾಡ್ತಾವೆ. ಅದರಿಂದ ನಿಮಗೆ ಆ ಪೇನ್ ಬರ್ತಾ ಇರುತ್ತೆ, ಲೇಬರ್ ಪೇನ್ ಥರ ಏನಿರುತ್ತಲ್ವ, ಆ ಪೇನ್ ಬರೋದು ಏನಕ್ಕೆ? ಸೊ ದ್ಯಾಟ್ ನಿಮ್ಮ ಗರ್ಭಕೋಶ ಒಳಗಡೆ ಇದ್ದಿದ್ದನ್ನೆಲ್ಲ ಹಿಂಡಿ ಹೊರಗೆ ಹಾಕ್ತಾ ಇರುತ್ತೆ. ಸೊ ನೀವು ಆ 4 ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕು ಸೊ ದ್ಯಾಟ್ ಈ ಪ್ರೊಸೆಸ್ ಕಂಪ್ಲೀಟ್ ಆಗಲಿಕ್ಕೆ. ಓಕೆ, ಸೊ ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡು ನಿಮ್ಗೆ ಬ್ಲೀಡಿಂಗ್ ಆಗಲಿಲ್ಲ, ಇಟ್ಸ್ ಓಕೆ, ಬಹಳಷ್ಟು ಜನರಿಗೆ ಆಗೋದಿಲ್ಲ. ನೀವು ನೆಕ್ಸ್ಟ್ 4 ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕು. ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡೇ ನಿಮ್ಗೆ ಬ್ಲೀಡಿಂಗ್ ಆಯಿತು, ದೆನ್ ಆಲ್ಸೋ ನೋ ಪ್ರಾಬ್ಲಮ್, ನೀವು ನೆಕ್ಸ್ಟ್ 4 ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ನೆಕ್ಸ್ಟ್ 4 ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡ ನಾನು ಹೇಳಿದೆ ವಿತಿನ್ 24 hours, ವಿತಿನ್ 1 day ನಿಮಗೆ ಬ್ಲೀಡ್ ಆಗೋಕ್ಕೆ ಶುರು ಆಗಬೇಕು. ಸೊ ಈ ಟೈಮಲ್ಲಿ ನಿಮಗೆ ಈ ಪೇನ್ ಬರೋದು, ಈ ವಾಮಿಟಿಂಗ್ ಸೆನ್ಸೇಷನ್ ಹೆಚ್ಚಿಗೆ ಆಗೋದು, ಜ್ವರ ಬಂದಂಗೆ ಆಗೋದು, ಲೂಸ್ ಮೋಷನ್ ಆಗೋದು, ಕೆಲವೊಬ್ಬರಿಗೆ ಮಲಬದ್ಧತೆ ಆಗೋದು, ಹೆಡೇಕ್ ಬರೋದು, ಇವೆಲ್ಲ ಪ್ರಾಬ್ಲಮ್ ಶುರು ಆಗ್ತವೆ. ಬಿಕಾಸ್ ಈ 4 ಟ್ಯಾಬ್ಲೆಟ್ಸ್ ಏನಿರ್ತವೆ ಮಿಸೋಪ್ರೊಸ್ಟಾಲ್, ಇವು ಈ ಗರ್ಭಕೋಶವನ್ನು ಕಾಂಟ್ರ್ಯಾಕ್ಟ್ ಮಾಡೋಕ್ಕೆ, ಹಿಂಡಕ್ಕೆ ಶುರು ಮಾಡ್ತವೆ. ಸೊ ದ್ಯಾಟ್ ಒಳಗಡೆ ಇದ್ದಿದ್ದು ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನು ಹೊರಗೆ ಹಾಕೋಕ್ಕೆ ಇದು ಟ್ರೈ ಮಾಡ್ತಾ ಇರುತ್ತೆ. ಸೊ ಆವಾಗ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಪೇನ್ ಬಂತು, ಯು ಕ್ಯಾನ್ ಟೇಕ್ ಪೇನ್ ಕಿಲ್ಲರ್ಸ್. ಬಹಳ ಪೇನ್ ಬಂತು, ನೀವು ಪೇನ್ ಕಿಲ್ಲರ್ಸನ್ನು ತೊಗೊಳ್ಬೋದು. ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ, ನೀವು ವಾಮಿಟಿಂಗ್ ಕಡಿಮೆ ಮಾಡುವಂಥ ಔಷಧಿಯನ್ನು ತೆಗೆದುಕೊಳ್ಬೋದು. ಆ ಔಷಧಿ ಮತ್ತು ಈ ಗರ್ಭಪಾತದ ಔಷಧಿ ಇವೆರಡೂ ಇಂಟ್ರ್ಯಾಕ್ಟ್ ಆಗ್ತಾ ಇರೋದಿಲ್ಲ. ತಲೆನೋವು ಇದೆ, ತಲೆನೋವಿನ ಔಷಧಿ ತೊಗೊಳ್ಬೋದು. ಸೊ ಆದಷ್ಟು ನೀವು ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ನೀರನ್ನು ಸ್ವಲ್ಪ ಕುಡಿತಾ ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ಈ ಟ್ಯಾಬ್ಲೆಟಿನ, ಬಿಕಾಸ್ ಇದು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಇರೋದ್ರಿಂದ ಇವೆಲ್ಲ ಈ ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ಸ್ ಇರ್ತವೆ. ಸೊ ಈ ಬ್ಲೀಡಿಂಗ್ ಮಹಿಳೆಯಿಂದ ಮಹಿಳೆಗೆ ವೇರಿ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಅವರ ಪೀರಿಯಡ್ ಅಷ್ಟೇ ಬ್ಲೀಡ್ ಆಗ್ಬೋದು, ಕೆಲವೊಬ್ಬರಿಗೆ ಒಂದು 10 ದಿನದ ತನಕ ಬ್ಲೀಡ್ ಆಗ್ಬೋದು, ಕೆಲವೊಬ್ಬರಿಗೆ ಬ್ಲೀಡಿಂಗ್ ನಿಲ್ತಾನೆ ಇರಲಿಕ್ಕಿಲ್ಲ. ಸೊ ಡಿಪೆಂಡ್ಸ್, ಅವರ ಬಾಡಿ ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅದರ ಮೇಲೆ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬಟ್ ನಾನು ಹೇಳಿದೆ ಬ್ಲೀಡಿಂಗ್ ವಿತಿನ್ 24 hours ಆಫ್ ಟೇಕಿಂಗ್ ದ ಸ್ಮಾಲರ್ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ
This is how the abortion tablet works. One is ಮಿಫಿಪ್ರಿಸ್ಟೋನ್ ಆ್ಯಂಡ್ ಎರಡನೇದು ಮಿಸೋಪ್ರೋಸ್ಟಾಲ್. ಒಂದು ಪ್ರೊಜೆಸ್ಟ್ರಾನ್ ಸಪ್ಲೈಯನ್ನು ಸ್ಟಾಪ್ ಮಾಡುತ್ತೆ, ಇನ್ನೊಂದು ಗರ್ಭಕೋಶವನ್ನು ಕಾಂಟ್ರಾಕ್ಟ್ ಮಾಡಿ ಒಳಗಡೆ ಇರುವಂಥ ಪ್ರಾಡಕ್ಟ್ಸನ್ನು ಹೊರಗೆ ಹಾಕ್ತಾ ಇರುತ್ತೆ. ಆ್ಯಂಡ್ ಹೇಗೆ ತೆಗೆದುಕೊಳ್ಬೇಕು, ಐ ಹ್ಯಾವ್ ಟೋಲ್ಡ್ ಯು. ನೀವು ಫಸ್ಟ್ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕು ಆ್ಯಂಡ್ ಆಫ್ಟರ್ ಮಿನಿಮಮ್ 24 hours ಗ್ಯಾಪ್ ಅಟ್ಲೀಸ್ಟ್ ನೀವು ನೆಕ್ಸ್ಟ್ 4 ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕು. ಹೇಗೆ ತೆಗೆದುಕೊಳ್ಬೇಕು? ಐದರ್ ನೀವು 1 hour ಗ್ಯಾಪಲ್ಲಿ ತೊಗೊಳ್ಬೋದು, ಅಥವಾ 2 hour ಗ್ಯಾಪಲ್ಲಿ ತೆಗೆದುಕೊಳ್ತಾ ಇರ್ಬೋದು. ಅಥವಾ ಬೆಳಿಗ್ಗೆ 2 ರಾತ್ರಿ 2 ಟ್ಯಾಬ್ಲೆಟ್ಸ್ ತೊಗೊಳ್ಬೋದು. ಐದರ್ ನೀರಿನ ಜೊತೆ ನುಂಗ್ಬೋದು, ಯೋನಿಯಲ್ಲಿ ಇಟ್ಕೊಳ್ಬಹುದು, ಅಥವಾ ನಾಲಿಗೆ ಕೆಳಗೆ ಇಟ್ಕೊಳ್ಬೋದು. ಸೊ that was all about dosage of abortion tablet. Thank you so much for watching the video. Please like, share and subscribe the channel. Thank you.